Dear students, welcome back again to another video. Last video we solved two problems of applications of trigonometry. So ali model paper 1 ಮತ್ತೆ model paper 2 problems na solve ಮಾಡಿದ್ವಿ. ಇವಾಗ we will continue from where we left off in the last video. What we are going to do, we are going to solve model paper 3 and 4 application of trigonometry problems. ಇಲ್ಲಿ as we had already seen in the last video, this box is very much important. We should know all these numbers, these values. ಅದನ್ನ ಪ್ರಾಕ್ಟೀಸ್ ಮಾಡಿ. ಅದರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಹೌ ಟು ವೀವ್ ಅ ಪ್ರಾಬ್ಲಮ್, ದಟ್ ಈಸ್ ಹೌ ಟು ಅಂಡರ್ಸ್ಟ್ಯಾಂಡ್ ಅ ಪ್ರಾಬ್ಲಮ್ ಅನ್ನೋದು ಬಂದ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಯು ಶುಡ್ ಸಾಲ್ವ್. ಹೆಚ್ಚು ಕ್ವಶನ್ಸ್ ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವಿಲ್ ಗೆಟ್ ಅ ಮೆಥಡ್ ಆಫ್ ಹೌ ಟು ಸಾಲ್ವ್ these problems. These are not difficult at all, but only you should have patience and, as I told, ನಿಮಗೆ ಕಾಮನ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪೇಷನ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಓಕೆ, ಲೆಟ್ us solve the question of model paper 3, that is the question number 35. 35th problem, they have given two poles of equal length. poles ಅಂದ್ರೆ ಕಂಬಗಳು, ಎರಡು ಪೋಲ್ಗಳು ಆಫ್ ಈಕ್ವಲ್ ಲೆಂತ್, ಎರಡು ಕೂಡ ಲೆಂತ್ ಈಕ್ವಲ್ ಇದೆ, ಸಮ ಸಮ ಇದೆ. ನೆಲ ಬರ್ಕೊಳ್ಳೋಣ, ದಟ್ ಇಸ್ ಗ್ರೌಂಡ್. ಹಿಯರ್ ಐ ಆಮ್ ಡ್ರಾಯಿಂಗ್ ಒನ್ ಪೋಲ್, ಹಿಯರ್ ಐ ಆಮ್ ಡ್ರಾಯಿಂಗ್ ಅನದರ್ ಪೋಲ್. ಗೊತ್ತಾಗ್ತಿದ್ಯಾ? ಆರ್ ವರ್ಟಿಕಲಿ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಅ ಹಾರಿಜಾಂಟಲ್ ಗ್ರೌಂಡ್, ಅಂದ್ರೆ ನೆಲದ ಮೇಲೆ ವರ್ಟಿಕಲ್ ಆಗಿ ನಿಂತಿದೆ. ವರ್ಟಿಕಲ್ ಅಂತ ಏನಕ್ಕೆ ಹೇಳ್ತಾರೆ? ದಿಸ್ ಈಸ್ 90 ಡಿಗ್ರಿ ಅಂತ ಮೆನ್ಷನ್ ಮಾಡೋದು, ಡೈರೆಕ್ಟ್ಲಿ ಮೆನ್ಷನ್ ಮಾಡಲ್ಲ, ವರ್ಟಿಕಲಿ ಅಂತ ಹೇಳ್ತಾರೆ. ಓಕೆ, ಐ ಶೋ ಇನ್ ದ ಫಿಗರ್. ವೈರ್ಸ್ ಆರ್ ಟೈಡ್ ಫ್ರಮ್ ಟಾಪ್ ಆಫ್ ದಿ ಪೋಲ್ಸ್ ಟು ಎ ಪಗ್. ಪೆಗ್ ಅಂತ ಹೇಳಿದೆ ನಾನು, ಗೂಟ. ಗೂಟ ಹೊಡಿತಾರಲ್ಲ ದನಗಳನ್ನ ಕಟ್ಟಕ್ಕೆ, ಆ ಥರ ಒಂದು ಗೂಟ, ಅಥವಾ ಶಾಮಿಯಾನ ಹಾಕ್ಬೇಕಾದ್ರೆ ನೋಡಿರ್ತೀರಿ ನೀವು, ಶಾಮಿಯಾನ ಹಾಕ್ಬೇಕಾದ್ರೆ ನೆಲಕ್ಕೆ ಹೊಡಿತಾರಲ್ಲ, ಸೊ ಅದು ಆನ್ ದ ಗ್ರೌಂಡ್. ಈ ಎರಡು ಪೋಲ್ಗಳ ನಡುವೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಪಾಯಿಂಟ್ ಈಸ್ ಹಿಯರ್, ಲೆಟ್ ಅಸ್ ಅಸ್ಯೂಮ್ ದಿ ಪಾಯಿಂಟ್ ಈಸ್ ಹಿಯರ್. ಈ ಪೆಗ್ಗಿಗೆ ವೈರ್ಗಳನ್ನ ಕಟ್ಟಿದ್ದಾರೆ. ಈ ತರ ಒಂದು ವೈರ್ನ ಕಟ್ಟಿದ್ದಾರೆ. ಇಲ್ಲಿಂದ ಕೂಡ ಒಂದು ವೈರ್ನ ದೇ ಹ್ಯಾವ್ ಟೈಡ್. ಆಗ್ತಿದ್ಯಾ? Let us, they have called these points, sorry, the poles as A, B and C, D. Pole AB, pole CD antane now we are going to address them. Okay. Next, these wires that they have tied, they are making angles. Idu 30 degree angle of elevation idare. Idu this is making 60 degree. Okay, if the distance between the feet of poles is 100 meters, ಅಂದ್ರೆ ಈ ಪೋಲ್ದು ಕಾಲು ಅಂದ್ರೆ ಇಲ್ಲಿಂದ ಈ ಪೋಲ್ ಕಾಲು ಇಲ್ಲಿವರೆಗೂ, ಅಂದ್ರೆ ಬಿ ಡಿ ಲೆಂತ್ 100 meters. This they have told. Find the height of the poles and the length of the wires. ಅಂದ್ರೆ you have to find the length of both the poles. Both the poles ಅಂದ್ರೆ already they have given AB is equal to CD. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ರಲ್ಲ, two poles of equal heights ಅಂತ. ಸೊ AB is equal to CD, ಅದು ಒಂದು ಕಂಡು ಹಿಡಿದ್ರು ಸಾಕು. ಸರಿ, ಆ ಎರಡು ಪೋಲ್ಗಳದ್ದು ಹೈಟ್ ಕಂಡಿಡಿದ್ರಿ. ಆಲ್ಸೋ ಫೈಂಡ್ ದ ಲೆಂತ್ ಆಫ್ ದಿ ವೈರ್ಸ್. ಅಂದ್ರೆ ಇಫ್ ಐ ಕಾಲ್ ದಿಸ್ ಪಾಯಿಂಟ್ ಎಂ, ಈ ಪಾಯಿಂಟ್ ನ ನಾನು ಎಂ ಅಂತ ಕರೆದ್ರೆ AM ಮತ್ತೆ CM ಈ ಎರಡು ಲೆಂತ್ಗಳದ್ದು, ವೈರ್ಗಳದ್ದು, ವಿ ಶುಡ್ ಫೈಂಡ್ ದ ಲೆಂತ್. ಓಕೆ, ನಾನೇನ್ ಮಾಡ್ತೀನಿ ಇವಾಗ, ಫುಲ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತು ನಂಗೆ, ಸರಿನಾ? ಈ ಪೆಗ್ ಇದೆಯಲ್ಲ, ಈ ಪೆಗ್ಗಿಂದ ಫಸ್ಟ್ ಪೋಲ್, ದಟ್ ಈಸ್ ಪೋಲ್ AB, ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ನಾನು
ಎಕ್ಸ್ ಅಂತ ಅಸ್ಯೂಮ್ ಮಾಡ್ತೀನಿ. ಯಾಕೆ ಅಸ್ಯೂಮ್ ಮಾಡ್ತೀನಿ? ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಅವಾಗ ಏನಾಗುತ್ತೆ, ಇದೇನಾಗುತ್ತೆ, ಇಸ್ ಟೋಟಲ್ ಈಸ್ 100. 100 ಈ ಎಕ್ಸ್ ತೆಗೆದು ಬಿಟ್ರೆ ನನಗೆ 100 ಮೈನಸ್ ಎಕ್ಸ್ ಆಯ್ತಾ. ಈ ಎರಡಕ್ಕೂ ರಿಲೇಷನ್ ತಗೊಂಡ್ಬಿಟ್ಟು ಐ ಕ್ಯಾನ್ ಫೈಂಡ್ ಔಟ್ ದ ಹೈಟ್ಸ್ ಆಫ್ ದಿ ಪೋಲ್ಸ್. ಅದು ಹೆಂಗೆ ವಿಲ್ ಸಿ. ಓಕೆ, ಇವಾಗ ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಟೆಲ್ ದಿಸ್ ಫಸ್ಟ್. ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ peg and foot of pole AB be x. peg ಇಂದ foot of pole AB ಅಂದ್ರೆ BM. It is, which implies BM is equal to x. ಹಿಂಗಿರ್ಲಿ. ನೆಕ್ಸ್ಟ್, that gives us CD, that is distance between peg and pole, foot of pole, should mention it, foot of pole CD is equal to 100 minus x. ಯಾಕೆ ಆಗಲಿ ಹೇಳಿದೆ, ಟೋಟಲ್ 100 ಆದರೆ ಎಕ್ಸ್ ತೆಗೆದುಬಿಟ್ರೆ 100 minus x, which gives us dm is equal to 100 minus x. ಸರಿನಾ? ಇವಾಗ we are going to get into the solving part. Let us consider one triangle first. ಯಾವ್ದಾದ್ರು one triangle ತಗೋಣ. Let us consider this triangle itself first. Consider triangle ABM. ಈ ಟ್ರಯಾಂಗಲ್ ಅಲ್ಲಿ ನಮಗೆ ಎಕ್ಸ್ ಗೊತ್ತು. ನಮ್ಗೆ ಆಕ್ಚುಲಿ ಲೆನ್ಸು ಟೋಟಲ್ ಇದೊಂದೇ ಗೊತ್ತಿರೋದು, ಬಟ್ ಆದರೆ ಇದನ್ನ ಅಸ್ಯೂಮ್ ಮಾಡಿದೀವಲ್ಲ, ಇದನ್ನೇ ತಗೋಣ. ಇದೇನಿದು? ಟು ದಿಸ್ ಆಂಗಲ್ 60, ದಿಸ್ ಈಸ್ ಅಡ್ಜಸೆಂಟ್, ದಿಸ್ ಈಸ್ ಆಪೋಸಿಟ್ ಅಲ್ವಾ? ಅಡ್ಜಸೆಂಟ್ ಟು ಆಪೋಸಿಟ್ ಬರೋದು ಯಾವುದು? ಆಪೋಸಿಟ್ ಬೈ ಅಡ್ಜಸೆಂಟ್ ಈಸ್ tan. Tan of angle M in this triangle is equal to, opposite ಅಂದ್ರೆ AB divided by BM. ಕರೆಕ್ಟಾ? tan M, that is tan angle ಎಷ್ಟಿದು in this triangle? M is 60 degree. All right, is equal to AB ಅಂದ್ರೆ ಗೊತ್ತಿಲ್ಲ, AB by x. tan 60 ಎಷ್ಟು? tan 60 is √3. tan 60 is √3 is equal to AB by x. If I cross multiply, ಇಲ್ಲಿ ಏನಿಲ್ಲ 1 ಇದೆ ಅಂತ cross multiply, AB into 1 is AB is equal to x into √3 is x √3. Let us take this as equation 1. ಇರಲಿ ನಮ್ಮ ಹತ್ರ ಹಂಗೆ. Now let us consider the other triangle. Consider triangle CDM. ಅಲ್ಲಿ ಏನು ಮಾಡೋದು ಅದನ್ನೇ ಇಲ್ಲೂ ಮಾಡೋಣ. tan of M is equal to opposite ಅಂದರೆ ಈ 30 ಡಿಗ್ರಿ ಆಪೋಸಿಟ್ CD divided by adjacent is MD. tan M ಅಂದರೆ tan M ವ್ಯಾಲ್ಯೂ ಎಷ್ಟು? in this triangle value of M is 30 degree. 30 degree is equal to CD ಅಂದರೆ ಗೊತ್ತಿಲ್ಲ, CD ಅಂತಾನೆ ಬರ್ಕೋತೀನಿ, by MD is 100 minus x. ಸರಿನಾ? tan 30 ವ್ಯಾಲ್ಯೂ ಎಷ್ಟು? 1 by √3. just substitute 1 by √3 is equal to CD by 100 minus x. Okay, let us cross multiply. CD
into root 3 is equal to 100 minus x. Okay, we should transpose this into right hand side, that is CD is equal to 100 minus x divided by root 3. Denominator li irrational number bandide. What we should do? We should rationalize this into root 3 by root 3. CD is equal to root 3 into root 3 andre root 3 square root cancel ಆಗುತ್ತೆ. Numerator li 100 minus x into root 3. ಸರಿನಾ? Which is equal to 100 minus x into root 3 by 3. Let us take this as equation 2. It is given that both the poles are of same height. ಎರಡು ಪೋಲ್ಗಳದ್ದು ಹೈಟ್ ಸೇಮ್ ಅಂತ. ಹಂಗಂದ್ರೆ it is given AB is equal to CD. Therefore what we should do, CD ಮತ್ತೆ ಮುಂದಿಲ್ಲಿದೆ AB ಈ ಎರಡು ಈಕ್ವಲ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಆಫ್ both the equations should be equal. We'll compare these two. X root 3 is equal to 100 minus x into root 3 by 3. Left hand side, so right hand side of this equation is equal to right hand side of this equation. ಎರಡನ್ನು ಕಂಪೇರ್ ಮಾಡಿ ಬರ್ದಿದ್ದೀನಿ. ನ್ಯೂಮರೇಟರ್ಲಿ x root 3 ಇದೆ ಡಿವೈಡ್ ಬೈ 1. I can cross multiply. ಆದರೆ ಇಲ್ಲಿ ನೋಡಿ ನ್ಯೂಮರೇಟರ್ಲಿ ಎರಡು ಕಡೆ ಕೂಡ root 3 I'm just cancelling them. x into 3 ಅಂದರೆ 3x is equal to 100 minus x. ಈ x ಈ ಕಡೆ ಬಂತಂದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 3x plus x is equal to 100. 4x is equal to 100. x is equal to 100 by 4. 4 ones are 425. x is equal to 25 meters. ಏನಿದು BM 25 meters ಆಯಿತು. MD is equal to ಎಷ್ಟಾಗುತ್ತೆ? MD is equal to 100 minus x, which gives us 100 is equal to 100 minus 25. MD is equal to ಎಷ್ಟು ಬರುತ್ತೆ? 75 meters. ಆಯ್ತಾ? ಏನಕ್ಕೆ ಇವೆರಡು ಬೇಕಿತ್ತು ನಮಗೆ? Let us substitute the values of ಇದನ್ನ ಕಂಡುಹಿಡಿಯಬೇಕಿತ್ತಾ? ಓಕೆ, let it be there. So ಇಷ್ಟಾದ್ಮೇಲೆ let us substitute the value of x is equal to 25 meter in equation 1. Substitute x is equal to 25 in equation 1. ಏನಾಗುತ್ತೆ? AB is equal to x root 3 ಅಲ್ವಾ ಇರೋದು equation 1. AB is equal to x ಜಾಗದಲ್ಲಿ I'll write 25 root 3 meters. We know that both the poles are of same height. Therefore, CD is also equal to 25 root 3 meters. So ಎರಡು ಪೋಲ್ಗಳ ಹೈಟು ನಮಗೆ ಗೊತ್ತಾಯಿತು. Using the values of AB and CD, we can find out the values of ಯಾವುದು AM and CM. ಹಿಂಗೆ I'll just apply this is hypotenuse, opposite by hypotenuse. Sin ಹಾಕಿದ್ರೆ I'll get the values of ಒಂದು ಮಾಡಿ ತೋರಿಸ್ತೀನಿ, ಇನ್ನೊಂದು you do. In triangle ABM, sin 30 angle 30 sin 60 degree is equal to opposite ಅಂದ್ರೆ AB by hypotenuse is AM. AM ಕಂಡುಹಿಡಿಯಬೇಕು. sin 60 is root 3 by 2. root 3 by 2 is equal to AB is ನಮಗೆ ಎಷ್ಟು ಬಂತು? 25 root 3 divided by AM.
ನ್ಯೂಮರೇಟರ್ ರೂಟ್ 3 ಕ್ಯಾನ್ಸಲ್ ಮಾಡ್ತೀನಿ. I'll just cross multiply. AM into 1 is AM is equal to 25 into 2 is 50 meters. ಇದೇ ರೀತಿ you substitute the sign, you put the sign to this triangle also, you will get a value of CM. Likewise, we can find the values of heights of poles and length of these wires. So I hope ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿದೆ ಅಂತ ಅನ್ಸುತ್ತೆ ನನಗೆ. You can take screenshot, ಇದನ್ನು ಕಂಪ್ಲೀಟ್ ಮಾಡಿ. I believe you have understood this. If not, you can just ask in the comment section below. I will try to answer them. Okay, let us go on to the next question. That is model paper 4th question ಇದೆಯಲ್ಲ, ಅದನ್ನು ಕೂಡ ಸಾಲ್ವ್ ಮಾಡಬೇಡ. This is a little lengthier, but it is very easy. You can take screenshot. Okay. I hope you are all practicing well. Exam ಹತ್ರ ಬರ್ತಿದೆ, ಇನ್ನು ಆಲ್ಮೋಸ್ಟ್ 30 days ಅಷ್ಟೇ ಉಳಿದಿದೆ, 30 ಗಿಂತ ಕಡಿಮೆ ಇದೆ. ಸೊ ಮ್ಯಾಥ್ಸಲ್ಲಿ ಸ್ಕೋರಿಂಗ್ 100 on 100 is a little difficult. If you are perfect with the concepts, it will be easy. So please practice well. You can score 100 on 100. Okay. ಇದಾದ್ಮೇಲೆ the last question of model papers, that is model paper 4 ಅಲ್ಲಿ ಇರತಕ್ಕಂತ ಒಂದು ಕ್ವಶ್ಚನ್, that is 37th question on applications of trigonometry ಕೊಟ್ಟಿರೋದು. ಇದು ಸ್ವಲ್ಪ ಲೆಂದಿ ಪ್ರಾಬ್ಲಮ್, ಇದರಲ್ಲಿ ಏನು ಟ್ರಿಕ್ಕಿ ಏನಿಲ್ಲ, ಈಸಿ ಪ್ರಾಬ್ಲಮ್, ಬಟ್ ಅದೇ ಸ್ವಲ್ಪ ಲೆಂದಿ ಇದೆ. ಮಾಡ್ತಾ ಹೋದ್ರೆ ಈಸಿಯಾಗಿನೇ ಯು ಕ್ಯಾನ್ ಫೈಂಡ್ ಔಟ್ ಆಲ್ ದ ವ್ಯಾಲ್ಯೂಸ್. ಓಕೆ, ಲೆಟ್ ಅಸ್ ಟ್ರೈ ಟು ಸಾಲ್ವ್ ಅಂಡ್ ಫಿನಿಶ್ ದಿಸ್ ಆಲ್. ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇನ್ ದ ಗಿವನ್ ಫಿಗರ್. ಲೆಟ್ ಅಸ್ ರೈಟ್ ದ ಡಯಾಗ್ರಾಮ್ ಫಸ್ಟ್. This is the given diagram. This is 60 degree. This is obviously 90 degree. This is given to be 45. This is 30. And the length BD is given 60 meter on 3. Question in ಕೊಟ್ಟಿದ್ದಾರೆ, in the given figure find the length of DE, EC, AC and AB. given ಬರ್ಕೋಣ. given BD is equal to 60 meter. to find ಅದದು DE, EC, AC and AB ಇಷ್ಟನ್ನು ಕಂಡುಹಿಡಿಯಬೇಕು. ಸೊ ಇಟ್ ಈಸ್ ಈಸಿ. ದೇ ಆಲ್ಸೋ ಟೋಲ್ಡ್ ಟೇಕ್ √3 is equal to 1.7 ಅಂತ ದೇ ಹ್ಯಾವ್ ಟೋಲ್ಡ್. √3 ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ, ಯು ಕ್ಯಾನ್ ಟೇಕ್ 7 ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಓಕೆ, ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್. ಫಸ್ಟ್ ವಾಟ್ ಯು ಶುಡ್ ಡೂ, ಒಂದೊಂದೇ ಟ್ರಯಾಂಗಲ್ ತಗೋಣ. ಫಸ್ಟ್ ABD ಟ್ರಯಾಂಗಲ್ ತಗೋಣ. ಈ ಲೆಫ್ಟ್ ಸೈಡ್ ಅಲ್ಲಿರೋ ಟ್ರಯಾಂಗಲ್ ಕನ್ಸಿಡರ್ ಟ್ರಯಾಂಗಲ್ ABD. ABD ಟ್ರಯಾಂಗಲ್ ಅಲ್ಲಿ they have given angle B is 60 degree. BD is equal to 60 meter ಅಂತ ಕೊಟ್ಟಿದ್ದಾರೆ. ಈ ಎರಡು ಯೂಸ್ ಮಾಡಿಕೊಂಡು we can find AB as well as AD. ಫಸ್ಟ್ AB ಫೈಂಡ್ ಔಟ್ ಮಾಡ್ಬೋಣ, ಯಾಕಂದ್ರೆ ನಮಗೆ ಅದನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಲೆಟ್ ಅಸ್ ಫೈಂಡ್ AB ಫೈಂಡ್ ಮಾಡ್ಬೇಕಂದ್ರೆ this is adjacent to 60 degree, this is adjacent. This angle is this side is hypotenuse of this right angle triangle. So adjacent ಮತ್ತೆ hypotenuse ಬರೋದು cos
cos of B is equal to cos of B ಅಂದರೆ BD is adjacent by hypotenuse, it is AB. ನಮಗೆ AB ಕಂಡುಹಿಡಿಯಬೇಕಾಗಿದೆ. ಓಕೆ, cos B ಅಂದರೆ cos 60 ಡಿಗ್ರಿ is equal to BD ಎಷ್ಟು ಕೊಟ್ಟಿದ್ದಾರೆ 60 meters divided by AB. Okay, what is cos 60? Cos of 60 is 1 by 2. 1 by 2 is equal to 60 divided by AB. If we cross multiply, we will get AB into 1 is AB is equal to 60 into 2, that is 120 meters. We got the value of AB here. One unknown data we have found out. Next, in the same triangle we can find AD. ಸರ್ ಎಲ್ಲಿ ಸರ್ AD ಕಂಡುಹಿಡಿಯೋಕೆ ಹೇಳೇ ಇಲ್ಲ ಅಂತ ಹೇಳ್ಬೋದು, ಬಟ್ ಆದರೆ ನಮ್ಗೆ AD ಕಂಡುಹಿಡಿಯೋದ್ರಿಂದ ಇನ್ ದಿಸ್ ಟ್ರಯಾಂಗಲ್ ADE ವಿ ಕ್ಯಾನ್ ಫೈಂಡ್ ಔಟ್ AE, ಅದನ್ನು ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸಾರಿ AE ಅಲ್ಲ, DE ಕಂಡುಹಿಡಿಯೋಕೆ ಹೇಳಿದ್ದಾರೆ. ಆಮೇಲೆ AC ಕಂಡುಹಿಡಿಯೋಕೆ ಹೇಳಿದ್ದಾರೆ, EC ಕಂಡುಹಿಡಿಯೋಕೆ ಹೇಳಿದ್ದಾರೆ. ಅವು ಮಾಡಬೇಕಂದ್ರೆ AD ಕಂಡುಹಿಡಿಯಲೇಬೇಕು. ಅದಕ್ಕೆ ಲೆಟ್ ಅಸ್ ಫೈಂಡ್ ಔಟ್ ವ್ಯಾಲ್ಯೂ ಆಫ್ AD. In the same triangle, ಇದು BD, ಇದು AD. AD is opposite to 60, ಕರೆಕ್ಟಾ? ಆಪೋಸಿಟ್ ಟು ಅಡ್ಜಸೆಂಟ್ ಬರೋದು tan of 60 ಡಿಗ್ರಿ is equal to ಆಪೋಸಿಟ್ ಅಂದರೆ AD by BD is which is equal to AD by 60. tan 60 ಅಂದರೆ ಎಷ್ಟು? tan 60 is √3. √3 is equal to AD ಹಿಂಗೆ ಬರ್ಕೋತೀನಿ divided by 60. If we cross multiply, this is not AB, this is AD is equal to 60 into √3. AD is equal to 60 into, you can take √3 as 1.7 ಅಂತ ಹೇಳಿದರೆ, I'll write 1.7. 60 into 1.7. So ನನಗೆ I will get AD to be 60 into 1.7 ಅಂದರೆ AD is equal to, if you multiply this, you will get 102 meters. We got the value of AD 102. ಅವಾಗಲೇ AB ಬಂದು ಎಷ್ಟು ಬಂತು ನಮಗೆ 120 meters. This is 102 meters. Next, ಇದಾದ್ಮೇಲೆ we can move on to the other triangle. In triangle ADE ಏನು ಕಂಡುಹಿಡಿಯೋಕೆ ಹೇಳಿದ್ದಾರೆ? DE ಬೇಕು ನಮಗೆ, ಸರಿನಾ? DE ಬರ್ತಕ್ಕಂಥದ್ದು to angle 45. AD is opposite, DE is adjacent. Opposite to adjacent ಬರೋದು ಯಾವುದು? cos of angle E is equal to, opposite ಅಂದರೆ opposite ಮತ್ತೆ adjacent ಬರೋದು not cos, it is tan, ಕರೆಕ್ಟಾ? tan of E is equal to opposite ಅಂದರೆ AD by DE. tan of E ಅಂದರೆ 45 is equal to AD is 102 divided by DE. tan 45 ಎಷ್ಟು? tan of 45 is 1 is equal to 102 by DE. ಏನಂದರೆ 1 ಕ್ರಾಸ್ ಮಲ್ಟಿಪ್ಲೈ, you will get DE is equal to 102 meters. ಇದೆಯಾ? ನಮಗೆ DEನು ಕಂಡುಹಿಡಿದ್ವಿ. ನೆಕ್ಸ್ಟ್ EC ಕಂಡುಹಿಡಿಯೋಣ. How to find EC? We can take this triangle ADC and put tan again in triangle ADC. ದೊಡ್ಡ ಟ್ರಯಾಂಗಲ್ ADC 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಂಗಲ್ C. tan of angle C is equal to AD by DC.
ED by DC. ಸರಿನಾ ಸರ್? ನಮ್ಗೆ EC ಬೇಕಿರೋದು, ಬಟ್ DC ಕಂಡುಹಿಡಿತಾ ಇದ್ದೀವಿ ನಾವು. ಅಂದರೆ ವಿಲ್ ಫೈಂಡ್ DC ಆ್ಯಂಡ್ ಕಟ್ DE. ಆಲ್ರೆಡಿ DE ಕಂಡುಹಿಡಿದಿದ್ದು ನಾವು. ಅದರಲ್ಲಿ DCಯಲ್ಲಿ DEನ ವಿಚ್ ಈಸ್ 102 meters ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ DC ಆ್ಯಂಡ್ ಸಬ್ಟ್ರಾಕ್ಟ್ DE ಫ್ರಮ್ ಇಟ್. tan C ಅಂದರೆ ದೇ ಹ್ಯಾವ್ ಗಿವನ್ 30 degree is equal to AD ಅಂದರೆ we just found out it to be 102 divided by DC. tan 30 ಎಷ್ಟು? tan 30 is 1/√3. 1/√3 is equal to 102 divided by DC. Cross multiply DC into 1 is DC is equal to 102 into √3 which is 102 into 1.7. ಯಾಕೆ √3 ಅಂದರೆ 1.7 ತಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ. ನೆಕ್ಸ್ಟ್ DC is equal to 173.4 meters we will get. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 173.4 meters. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಂಡ್ವರೆಗೂ 173.4 meters ಇದೆ. ಗೊತ್ತಾಗ್ತಿದೆಯಾ? ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ EC. ಇಟ್ ಈಸ್ ಈಸಿ ನೌ. ಫ್ರಮ್ ಫಿಗರ್ EC is equal to, it is clearly is equal to DC minus DE. DC minus DE. EC is equal to DC ಅಂದರೆ 173.4 minus 102. EC ಎಷ್ಟು ಬರುತ್ತೆ? 173.4 minus 102 is 71.4 or 6. We'll get 71.4 meters. This is the value of EC. ನೆಕ್ಸ್ಟ್ ECನೂ ಸಿಕ್ತು ನಮಗೆ. ಇನ್ನೊಂದೇ ಒಂದು ಡೇಟಾ ಇದೆ AC ಕಂಡುಹಿಡಿಯೋದು ಹೆಂಗೆ? ಇನ್ ದಿಸ್ ಬಿಗ್ ಟ್ರಯಾಂಗಲ್ ADC, ಕನ್ಸಿಡರ್ ಟ್ರಯಾಂಗಲ್. ಇನ್ ಟ್ರಯಾಂಗಲ್ ADC, angle C is 30 degree. ನಮಗೆ AC is hypotenuse. ಆಲ್ ರೈಟ್, ಇದನ್ನಾರು ತಗೋಬೋದು, ಇಲ್ಲ ಬೇಸಾರು ತಗೋಬೋದು. ನಾನು ಇದು ತಗೊಳ್ಳಲ್ಲ, ಯಾಕಂದರೆ 173.4 ಇಟ್ ಈಸ್ ಲಿಟಲ್ ಒಂಥರ ವಿಚಿತ್ರವಾಗಿದೆ. ಅದಕ್ಕೆ 102 ಇರೋದೇ ತಗೋತೀನಿ. ದಟ್ ಈಸ್ ಆಪೋಸಿಟ್ ಬೈ ಹೈಪೋಟಿನಿಸ್ ಬರುತ್ತೆ. ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಸ್ ಯಾವುದು? ಸೈನ್ ಆಫ್ C ಈಸ್ ಈಕ್ವಲ್ ಟು, ಆಪೋಸಿಟ್ ಅಂದರೆ ಸಿಗೆ ಆಪೋಸಿಟ್ ಈಸ್ AD ಡಿವೈಡೆಡ್ ಬೈ ಹೈಪೋಟಿನಿಸ್ ಈಸ್ AC. ಸೈನ್ 30 ಈಸ್ ಈಕ್ವಲ್ ಟು AD ಅಂದರೆ ನಮಗೆ 102 ಅಂತ ಗೊತ್ತು, ಡಿವೈಡೆಡ್ ಬೈ AC. ಸೈನ್ 30 ಎಷ್ಟು ನೋಡಿ? ಸೈನ್ 30 ಈಸ್ 1/2 ಈಸ್ ಈಕ್ವಲ್ ಟು 102 ಬೈ AC. If you cross multiply AC into 1 is AC is equal to 102 into 2. AC is equal to 204 meters. So ಇಷ್ಟು ಮಾಡಿದ್ರೆ you get 4 marks. ಇದು 4 marks ಕ್ವಶನ್ನು. ಐ ಹೋಪ್ ಇದು ಭಾಳ ಸಿಂಪಲ್ ಆ್ಯಕ್ಚುಲಿ. ಸಾಲ್ವ್ ಮಾಡೋಕ್ಕೆ ಯಾವ್ಯಾವ ಟ್ರಯಾಂಗಲ್ ತೊಗೊಂಡು ಏನೇನು ಹಾಕಿದ್ರೆ just you have to visualize this. Just ಮಾಡಿದ್ರೆ you can easily solve this question. So I hope you have understood all these problems. ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದು ಕೂಡ, ಜೊತೆಗೆ ಈ ವಿಡಿಯೋದಲ್ಲಿ ಮಾಡಿದ್ದು ಕೂಡ you have understood ಅಂತ ನನಗೆ ಗೊತ್ತು. If at all you have not understood any of this, you can just go for comment section and comment what is your question or doubt. I'll try to solve it. So I'll give a few practice questions at the end of the video. Please watch them, take a screenshot, solve them. If you get any kind of doubts, you can ask your class teachers, mathematics teachers, or you can ask in the comment section. I'll try to explain them as easy as possible, as much as possible. Okay, so next videos we are going to solve surface area and volumes.
ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಕೂಡ ಸ್ಟೇ ಟ್ಯೂನ್ಡ್, ಪ್ರಾಕ್ಟೀಸ್ ವೆಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.